ಸ್ವಾತಂತ್ರ್ಯ ಪೂರ್ವದಲ್ಲಿ ವೃತ್ತಿರಂಗ ಭೂಮಿಯ ಕೊಡುಗೆ ಅಪಾರವಾಗಿದ್ದು, ವೃತ್ತಿರಂಗ ಭೂಮಿ ಬೆಳವಣಿಗೆ ಎಲ್ಲರ ಸಹಕಾರ ಅಗತ್ಯವಿದೆ ಅಂತ ನಾಟಕ ನಿರ್ದೇಶಕ ಹಾಗೂ ಕಲಾವಿದ ಜೇವರ್ಗಿ ರಾಜಣ್ಣ ಹೇಳಿದರು. ಕೂಕನೂರು ಪಟ್ಟಣದ ಬಿಎಸ್ಆರ್ ನಾಟಕ ಸಂಘದ ವತಿಯಿಂದ ಆಯೋಜನೆ ಮಾಡಿದ್ದ ರಂಗಭೂಮಿ ವೇದಿಕೆಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ವೃತ್ತಿರಂಗ ಭೂಮಿಗೆ 180 ವರ್ಷಗಳ ಇತಿಹಾಸವಿದ್ದು, ಸ್ವಾತಂತ್ರ್ಯ ಹೋರಾಟದ ಪೂರ್ವದಲ್ಲಿ ರಂಗಭೂಮಿ ಸ್ವಾತಂತ್ರ್ಯಕ್ಕಾಗಿ ಕಾರ್ಯ ಮಾಡಿದೆ. ಅಲ್ಲದೆ ಅಂದಿನ ದಿನಗಳಲ್ಲಿ 160ಕ್ಕೂ ಹೆಚ್ಚು ರಂಗಭೂಮಿ ಕಂಪನಿಗಳಿದ್ವು. ನಾಟಕ ಪ್ರದರ್ಶನಕ್ಕೆ ಹೆಚ್ಚು ಅನುಕೂಲವಿತ್ತು. ಸಾರಿಗೆ ವೆಚ್ಚ ಹೆಚ್ಚಿನ ಉಳಿತಾಯ ಕೂಡ ಇತ್ತು. ಕಾಲಾನಂತರ ದಿನಗಳಲ್ಲಿ ರಂಗಭೂಮಿ ಅಳಿವಿನ ಅಂಚಿನಲ್ಲಿತ್ತು. ನಿರ್ದೇಶಕರ ಕೊರತೆ, ಗಟ್ಟಿ ನಾಟಕಗಳ ಪ್ರದರ್ಶನವಾಗುತ್ತಿಲ್ಲ. ಕೇವಲ ಅಶ್ಲೀಲ ನೃತ್ಯದ ಬೇಡಿಕೆ ಹೆಚ್ಚಾಗಿ ಮಹಿಳೆಯರು ರಂಗಭೂಮಿಯಿಂದ ದೂರ ಸರಿದರು. ಅದರ ಜೊತೆಗೆ ಟಿವಿ ಮಾಧ್ಯಮ ಬಂದ ಮೇಲೆ ರಂಗಭೂಮಿಗೆ ಹೆಚ್ಚು ಹೊಡೆತ ಬಂದಿದೆ. ಆದರೆ ನಾನು ರಚನೆ ಮಾಡಿದ ನಾಟಕಗಳು ಮಹಿಳೆಯರು ಸೇರಿದಂತೆ ಕುಟುಂಬಸ್ಥರು ಬಂದು ನೋಡುವಂತೆ ಪ್ರದರ್ಶನ ಮಾಡುತ್ತಿದ್ದು, ಗಂಗೆ ಮನೆಯಾದ ಗೌರಿ ಹೊಲದಾಗ ನಾಟಕವು ಹೆಚ್ಚು ನಾಟಕ ಪ್ರಿಯರನ್ನ ರಂಗಭೂಮಿಯಂತ ಬರುವಂತೆ ಮಾಡಿತು. 70% ಮಹಿಳೆಯರು ನಾಟಕವನ್ನು ನೋಡಲು ಆಗಮಿಸ್ತಾ ಇದ್ದು, ಇದರಿಂದ ಕಲಾವಿದರಿಗೂ ಹೆಚ್ಚು ಪ್ರೋತ್ಸಾಹ ದೊರೆತಿದೆ. 50ನೇ ನಾಟಕ ಪ್ರದರ್ಶನ ಕಾಣ್ತಿದೆ. ರಾಜ್ಯದಲ್ಲಿ 24 ನಾಟಕ ಕಂಪನಿಗಳಿದ್ದು, 12 ಕಂಪನಿಗಳು ನಿರಂತರ ನಾಟಕ ಪ್ರದರ್ಶನ ನೀಡುತ್ತಿವೆ. ಸರ್ಕಾರಗಳು ಕೂಡ ರಂಗಭೂಮಿಗೆ ಹೆಚ್ಚು ಪ್ರೋತ್ಸಾಹ ನೀಡುತ್ತಿದ್ದು, ವಿವಿಧ ಸೌಲಭ್ಯಗಳನ್ನು ಕಲ್ಪಿಸುತ್ತಿವೆ ಎಂದರು. ಬಿಎಸ್ಆರ್ ನಾಟಕ ಸಂಘದ ಕಂಪನಿ ಮಾಲೀಕರಾದ ಸುಜಾತ ಗುಬ್ಬಿ ಮಾತನಾಡಿ, ಕೂಕನೂರು ಪಟ್ಟಣದಲ್ಲಿ ಇಂದಿಗೆ ಗಂಗಿ ಮನೆಯಾಗ ಗೌರಿ ಹೊಲದಾಗ ನಾಟಕವು 50ನೇ ಪ್ರದರ್ಶನ ಕಾಣುತ್ತಿದ್ದು, ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಬಂದು ನಾಟಕ ನೋಡುತ್ತಿದ್ದಾರೆ. ಇದರಿಂದ ಕಲಾವಿದರಿಗೆ ಹೆಚ್ಚು ಪ್ರೋತ್ಸಾಹ ದೊರೆತಿದೆ. ಈ ಭಾಗದಲ್ಲಿ ಗುಣಮಟ್ಟದ ನಾಟಕಕ್ಕೆ ಕಲಾಭಿಮಾನಿಗಳು ಪ್ರೋತ್ಸಾಹ ನೀಡುತ್ತಾರೆ. ರಂಗಭೂಮಿಗೆ ಹೆಚ್ಚಿನ ಸಂಖ್ಯೆಯ ಜನರು ಪ್ರೋತ್ಸಾಹಿಸುತ್ತಿದ್ದಾರೆ ಎಂದರು. ರಂಗಭೂಮಿ ಕಲಾ ಪೋಷಕ ವಿನಾಯಕ ಬೇನಳ್ಳಿ, ಕಲಾವಿದರಾದ ಮಾರುತಿ ಶೆಟ್ಟಿ, ಪ್ರಕಾಶ್ ಮೂಡಿಗೆರಿ, ಚಿಕ್ಕೇಶ್ ಕಲ್ಲೂರು, ಪ್ರಭಯ ಹಿರೇಮಠ, ಸಿದ್ದರಾಮ ತತ್ರಾಣಿ, ಬಿಎಸ್ಆರ್ ನಾಟಕ ಸಂಘದ ಕಂಪನಿ ಮಾಲೀಕರಾದ ಸುಜಾತ ಗುಬ್ಬಿ ಹಾಜರಿದ್ದರು. ಚೆನ್ನಯ್ಯ ಹಿರೇಮಠ, ಎನ್ಕೆಎಸ್ ಟಿವಿ 4, ಕೂಕನೂರು. ಆದರೆ ಅದು ಸ್ವಾತಂತ್ರ್ಯ ಪೂರ್ವದಲ್ಲಿ ವೃತ್ತಿರಂಗ ಭೂಮಿ ಕೊಡುಗೆ ಭಾಳ ದೊಡ್ಡದು. ಸ್ವಾತಂತ್ರ್ಯ ಪೂರ್ವದಲ್ಲಿ ಅಂದರೆ ಸ್ವಾತಂತ್ರ್ಯ ಹೋರಾಟಗಾರನ ಈ ಕಂಪನಿಯಲ್ಲಿ ಇಟ್ಕೊಂತಿದ್ರು. ಅವ್ರು ಬಂದು ಬ್ರಿಟಿಷರು ಬಂದು ನೋಡಿದಾಗ ಇವ್ರಿಗೆ ರುಮಾಲು ಮೀಸಿ ಅವ್ರು ಹೆಂಗದರ ರೈತನ ಪಾತ್ರ, ಅಂಥ ಪಾತ್ರ, ಇಂಥ ಪಾತ್ರ ಅಂತ ತೋರಿಸ್ತಿದ್ರು. ಅವರು ಇಲ್ಲಿ ಒಂದು ದೊಡ್ಡ ಅವಕಾಶ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಕೊಟ್ಟಂಥ ವೃತ್ತಿ ಕಂಪನಿ. ಅಲ್ಲಿಂದ ಸುಮಾರು 160ಕ್ಕಿಂತ ಹೆಚ್ಚಿಗೆ ಕಂಪನಿ ಕರ್ನಾಟಕದಲ್ಲಿ ಪ್ರಚಲಿತ ಆಗಿತ್ತು. ಹಿಂದೆ 160ಕ್ಕಿಂತಲೂ ಜಾಸ್ತಿ. ಅವು ನಡೆಯೋಕೆ ಒಂದು ಸುಸ್ಥಿತಿಯಲ್ಲಿತ್ತು. ಅವಾಗ ಏನು ಸುಸ್ಥಿತಿ ಅಂತಂದರೆ, ರಂಗಮಂದಿರಗಳಿದ್ದು. ನಮ್ಮ ಮಾಲಕರುಗಳೇನಪ್ಪ ಅಂತಂದರೆ ಎಲ್ಲ ಪ್ರತಿಯೊಂದು ತಾಲೂಕಿನಲ್ಲಿ, ಜಿಲ್ಲೆಯಲ್ಲಿ ಒಂದೊಂದು ತಾತ್ಕಾಲಿಕ ಮಂದಿರಗಳನ್ನು ನಿರ್ಮಾಣ ಮಾಡಿದರು. ಒಂದು ಕಂಪ್ನಿ ಹೋದ ಕೂಡಲೇ ಒಂದು ಕಂಪ್ನಿ ಬಂದು ಹಾಕ್ತಿದ್ರು. ಹಂಗಾಗಿ ಆ ಕಂಪ್ನಿ ಬದುಕಾಕ ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಉಳಿತಿತ್ತು. ಅವಾಗ ಕಿತ್ತು ಹಾಕೋದನ್ನು ಉಳಿತಿತ್ತು. ಆಮೇಲೆ ಆವಾಗ ಪ್ರತಿಯೊಂದು ಕಂಪನಿಗೆ ಒಬ್ಬೊಬ್ಬ ನಿರ್ದೇಶಕ ಇರ್ತಿದ್ದ, ಒಬ್ಬೊಬ್ಬ ಕಥೆಗಾರ ಇರ್ತಿದ್ದ. ಆಮೇಲೆ ನಾಟಕ ಗಟ್ಟಿಯಾಗಿರ್ತಿತ್ತು. ನಾವು ಚಿಕ್ಕವರದ ಇದ್ದಾಗ ನೋಡಿದ, ನಾವು ಫೀಲ್ಡಿಗೆ ಬಂದಾಗ ನೋಡಿದಾಗಲೂ ಕೂಡ ನಾಟಕದ ಮೌಲ್ಯ ಮತ್ತು ನಾಟಕದ ಕಲಾವಿದರು, ಆ ನಿರ್ದೇಶನ, ಆಮೇಲೆ ಯಾವುದೇ ಒಂದು ಅಶ್ಲೀಲ ಆಗಲಿ, ಆಮೇಲೆ ಇದು ನೃತ್ಯ ಆಗಲಿ ಯಾವುದೂ ಇರಲಿಲ್ಲ. ಆದ್ದರಿಂದ ಅದು ಅಷ್ಟು ದಿವಸ ಒಳ್ಳೆ ನಡ್ಕೊಂತ ಬಂತು. ಈ ಟಿ ವಿ ಬಂದ ಮೇಲೆ ಸ್ವಲ್ಪ ಹೊಡೆತ ಬಿತ್ತು ನಾಟಕ ಕಂಪನಿಗಳಿಗೆ. ಟಿ ವಿಯಾಗ ಪಿಕ್ಚರ್ಗಳು ಬಂದ ಮೇಲೆ ಸ್ವಲ್ಪ ಹೊಡೆತ ಬಿತ್ತು. ಆವಾಗಿಂದ ಈಗ ಅಮದು ಕಲಾವಿದರನ್ನ ಇವ್ರು ತರ್ಸಕ್ಕೆ ಶುರು ಮಾಡಿದ್ರು. ಆಮೇಲೆ ಡ್ಯಾನ್ಸ್ ಹಾಕೋಕ್ಕೆ ಶುರು ಮಾಡಿದ್ರು. ಹಿಂಗಾಗಿ ಇದು ಡ್ಯಾನ್ಸಿನಿಂದ ಅಮದು ಕಲಾವಿದರು ಅವ್ರೇನು ಎಲ್ಲ ಕಂಪ್ನಿ ಕಲೆಕ್ಷನ್ ಆದ್ಕೊಳ್ಳಿ ಡ್ಯಾನ್ಸ್ ಮಾಡ್ತವ್ರು. ಹಿಂಗಾಗಿ ಏನಂತಂದ್ರೆ ಅದು ಒಂದು ವರ್ಗದ ಪ್ರೇಕ್ಷಕರಿಗೆ ಆಯಿತು ನಾಟಕ ನೋಡೋದು. ಒಂದೇ ವರ್ಗದವರು, ಒಳ್ಳೆಯವರು ನೋಡೋಂಗಿಲ್ಲ. ಹಿಂಗಾಗಿ ಏನಾಗ್ಬಿಟ್ಟು ಅಂತಂದ್ರೆ ಇದರ ಅವನತಿ ಬಂತು ಪೂರ್ತಿ. ಆಮೇಲೆ ನಾವೇನು ಮಾಡಿದ್ವಿ, ಎಲ್ಲ ಗುಡಿಗೇರಿ ಮಾಲಕರಿದ್ದಾಗ ಒಂದು ಮೀಟಿಂಗ್ ಕರೆದು ಅದನ್ನೇನಂತಂದ್ರೆ ಡ್ಯಾನ್ಸನ್ನು ಬ್ಯಾನ್ ಮಾಡಿದ್ವಿ. ಆ ಡ್ಯಾನ್ಸ್ ಬ್ಯಾನ್ ಮಾಡಿದ್ಮೇಲೆ ಹೆಣ್ಮಕ್ಳು ಬರಕತ್ತ. ಇನ್ನೂ ಕೆಲವು ಕಂಪನಿಯಾಗ ಏನಪ್ಪ ಅಂತಂದ್ರೆ ಈ ಡಬಲ್ ಮೀನಿಂಗು ಅವು ಇವು ಇರೋದ್ರಿಂದ ಒಂದು ವರ್ಗದ ಪ್ರೇಕ್ಷಕರು ಸಿಳ್ಳೆ ಹೊಡಿಬೋದು, ಸೀಟಿ ಹೊಡಿಬೋದು, ವಾವ ಅನ್ಬೋದು. ಬಟ್ ಉಳಿದ ಕಲಾವಿದರಿಗೆ, ಕಲಾಭಿಮಾನಿಗಳಿಗೆ ನಾವು ಕಳ್ಕೊಂಡಿವಿ. ಈಗ ನಾ ಏನು ಪ್ರಯತ್ನ ಮಾಡ್ತಾ ಇದ್ದೀನಿ ಅಂದರೆ, ಅಲ್ಲಿಂದ ಇಲ್ಲಿವರೆಗೂ ಎಲ್ಲ ವರ್ಗದ ಜನರನ್ನ ನೋಡುವಂಥ ಒಂದು ನಾಟಕಗಳನ್ನು ನಿರ್ದೇಶನ ಮಾಡಿ
ಆಡಿಸ್ತಾ ಇದೆ. ಹಂಗಾಗಿ ಪ್ರತಿ ವರ್ಷನೂ ಇಲ್ಲಿ ಹೋದ ವರ್ಷ 4 ಕಂಪ್ನಿ ಆದರೂ ಇಲ್ಲಿ ಯಶಸ್ಸಾಯಿತು ನಮ್ಮ ಕಂಪ್ನಿ. ಅದಕ್ಕೆ ಯಾವಾಗ ಬಂದಾಗೂ ನಮಗೆ ನಷ್ಟ ಆಗಲಿಲ್ಲ ಈ ಕುಕನೂರಿನಲ್ಲಿ. ಕಾರಣ ಇಷ್ಟೇ, ಎಲ್ಲ ಜನ ಬಂದು ನೋಡೋದ್ರಿಂದ ಪ್ರೇಕ್ಷಕರ ಸಂಖ್ಯೆ ಜಾಸ್ತಿ ಆಗ್ತದೆ. ಒಂದೇ ವರ್ಗದ ಪ್ರೇಕ್ಷಕರು ನೋಡೋದ್ರಿಂದ ಕಂಪ್ನಿ ಅವನತಿಗೆ ಬರ್ತದೆ. ಹೆಣ್ಮಕ್ಳೇನಂತಂದ್ರೆ ಕನಿಷ್ಠ 60ರಿಂದ 70% ಇಲ್ಲಿ ಹೆಣ್ಮಕ್ಳು ನೋಡಿದ್ದಾರೆ ನಮ್ಮ ಕಂಪ್ನಿಯಲ್ಲಿ ನಾಟಕ. ಮುನ್ನುಗ್ಗುತ್ತಿರೋ ನಾಟಕ ಅಂತಿದ್ವಿ, ಆದ್ರೆ ಕುಕ್ಕನೂರಲ್ಲಿ ಸಾಗರದಂತೆ ಹೆಣ್ಮಕ್ಳು ನುಗ್ಗಾಕತ್ತಾರೆ. ಅದೊಂದು ನಾನು ಖುಷಿಯಿಂದ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಒಳ್ಳೆ ಪ್ರೋತ್ಸಾಹ ಇದೆ ನಾಟಕದ ಬಗ್ಗೆ. ಸಾಕು, ಕಲಾವಿದರಿಗೆ ಏನು ಬೇಕು ಇದ್ರೆ ಸಾಕು. ಕಲೆಕ್ಷನು ಚೆನ್ನಾಗೈತಿ. ಎಷ್ಟೋ ಜನ ಕರ್ಕೊಂಡು ಇವತ್ತು ಇವತ್ತು ದಿವಸ ಎಲ್ಲ ಕಡೆ ಕಲಾವಿದರಿಗೆ ಅಷ್ಟು ಪ್ರೀತಿ ತೋರಿಸ್ತಾರೆ. ಮಾಲಕರು ಹೇಳ್ದಂಗೆ ನಿಜವಾಗ್ಲೂ ಈ ನಾಳೆ 51ನೇ ಪ್ರಯೋಗ ನಮ್ಮ ನಾಟಕ ಹೋಗ್ತಾ ಇದೆ ಅಂದರೆ ಮಾಲಕರಿಗಷ್ಟೇ ಹೆಮ್ಮೆ ಅಲ್ಲ, ಕಲಾವಿದರಾದ ನಮಗೂ ಒಂದು ಹೆಮ್ಮೆ. ಅವರು ಪೇಮೆಂಟ್ ಕೊಡ್ತಾರೆ, ನಾವು ಗೆಲ್ತೀವಿ ಅಂತಲ್ಲ. ಇಲ್ಲಿ ನಮಗೆ ಆತ್ಮನೆಮ್ಮದಿನೂ ಬೇಕು, ಜನರಿಂದ ಒಳ್ಳೆ ರೆಸ್ಪಾನ್ಸ್. ಏನಂದರೆ 2ನೇ ಶೋ, ಸಾಮಾನ್ಯವಾಗಿ ನಾವು ಯಾವುದೇ ಊರಲ್ಲಿ ಹೋದ್ರೂ 2ನೇ ಶೋ ಮಾಡಬೇಕಾದ್ರೆ ಉಸಿರು ಬಿಗಿ ಹಿಡ್ಕೊಂಡು ಪಾಠ ಮಾಡ್ತೀವಿ. ಯಾಕಂದರೆ ಕುಡುಕು ಜನ ಬಂದಿರ್ತಾರೆ, ಏನಾದರೂ ಒಂದು ಕೆಟ್ಟ ಶಬ್ದಗಳು ಮಾತಾಡ್ತಿರ್ತಾರೆ. ನಾವಿಲ್ಲಿ ಟ್ರಾಜಿಡಿ ಸೀನ್, ಸೀರಿಯಸ್ ಸೀನ್ ಇರ್ತದೆ, ಅಲ್ಲಿ ಸುಮ್ಮನೆ ಕೂತ್ಕೊಂಡ್ರೆ ನಮ್ಗೊಂದು ಭಾವನೆ ಜಾಸ್ತಿ ಬರ್ತದೆ. ಅಲ್ಲಿ ಏನಾರು ಕಿಟಕಿಟ ಮಾಡಿಸ್ರು ಮಾಡಿದರೆ ಆ ಮೂಡೆ ಹೋಗ್ಬಿಡ್ತದೆ, ಕಣ್ಣೀರು ಬರೋಂಥದ್ದು ಬರೋಂಗೇ ಇಲ್ಲ ಅವಾಗ ದುಃಖದ ಸನ್ನಿವೇಶಗಳಲ್ಲಿ. ಅದಕ್ಕೆ ಪ್ರೇಕ್ಷಕರು ಅಷ್ಟೇ ಇಂಪಾರ್ಟೆಂಟ್ ಕಲಾವಿದರಿಗೆ, ಭಾರಿ ಇಂಪಾರ್ಟೆಂಟ್. ಅಂಥ ಕಲಾವಿದರು ಕುಕ್ನೂರಲ್ಲಿ ಇದ್ದಾರೆ ಅಂದರೆ ನಮ್ಗೆ ತುಂಬ ಹೆಮ್ಮೆ.